ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಲೋಕಭವನಕ್ಕೆ ಅಧಿಕೃತ ಮಾಹಿತಿ ನೀಡಿದ ಸಿಎಂ ಕಚೇರಿ. ಇವತ್ತು ಸಚಿವರ ಪ್ರಮಾಣ ವಚನಕ್ಕೆ ತಯಾರಿ ನಡೆಸುವಂತೆ ಮಾಹಿತಿ ನೀಡಲಾಗಿದೆ. ಲೋಕಭವನ ಕಾರ್ಯದರ್ಶಿಗೆ ಸಿಎಂ ಕಚೇರಿಯಿಂದ ಮಾಹಿತಿ ನೀಡಲಾಗಿದೆ. ಪ್ರಮಾಣ ವಚನಕ್ಕೆ ಸಮಯವನ್ನು ಮೀಸಲಿಟ್ಟಿರೋದು ರಾಜ್ಯಪಾಲರು. ಇವತ್ತು ಸಂಜೆ ಪ್ರಮಾಣ ವಚನಕ್ಕೆ ಸಮಯ ಮೀಸಲಿಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸಿಎಂ ಈ ಹಿಂದೆನೇ ಹೇಳಿಬಿಟ್ರು 99% ಸೋಮವಾರ ಅಂತ. ಅದರಂತೆಯೇ ಮೊದಲೇ ಸೂಚನೆಯನ್ನು ನೀಡಲಾಗಿತ್ತು. ಇದೀಗ ಮತ್ತೆ ಅಧಿಕೃತವಾಗಿ ಮಾಹಿತಿಯನ್ನು ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾಗಿದೆ. ಸೊ ಇವತ್ತೇ ಪ್ರಮಾಣ ವಚನವನ್ನು ಸ್ವೀಕರಿಸಲಾಗತ್ತೆ. ಅದಕ್ಕೆ ಅಂತ ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಲೋಕಭವನಕ್ಕೆ ಅಧಿಕೃತ ಮಾಹಿತಿಯನ್ನು ನೀಡಿರುವಂಥದ್ದು ಸಿಎಂ ಕಚೇರಿ. ಇಂದು ಸಚಿವರ ಪ್ರಮಾಣ ವಚನಕ್ಕೆ ತಯಾರಿ ನಡೆಸುವಂತೆ ಮಾಹಿತಿ. ಲೋಕಭವನ ಕಾರ್ಯದರ್ಶಿಗೆ ಸಿಎಂ ಕಚೇರಿಯಿಂದ ಮಾಹಿತಿ. ಪ್ರಮಾಣ ವಚನಕ್ಕೆ ಸಮಯ ಮೀಸಲಿಟ್ಟ ರಾಜ್ಯಪಾಲರು. ಇವತ್ತು ಸಂಜೆ ಪ್ರಮಾಣ ವಚನಕ್ಕೆ ಸಮಯ ಮೀಸಲಿಡಲಾಗಿದೆ. ಸಂಜೆ 4:05 ಅಂತ ಹೇಳ್ತಾ ಇದ್ದಾರೆ. ಇನ್ನು ಟೈಮ್ ಒಂದು ಅಫಿಷಿಯಲ್ ಆಗಿ ತಿಳಿಸ್ಬೇಕಾಗತ್ತೆ. ಬಟ್ ಲೋಕಭವನಕ್ಕೆ ಅಧಿಕೃತವಾಗಿ ಮಾಹಿತಿ ಹೋಗಿದೆ. ಹಾಗಾಗಿ ಇವತ್ತೇ ಪ್ರಮಾಣ ವಚನ ಕಾರ್ಯಕ್ರಮ. ತುಂಬ ತಡ ಮಾಡಿಬಿಟ್ಟಿದ್ದಾರೆ. ಎಲ್ಲರಿಗೂ ಈ ಸಮಾಧಾನ ತಾಳ್ಮೆಯ ಕಟ್ಟೆ ಒಡೆದೋಗ್ಬಿಟ್ಟಿದೆ. ಇನ್ನು ಎಷ್ಟು ದಿನ ಕಾಯೋದು ಅಂತ ಎಲ್ಲ ಮುನಿಸ್ಕೊಳ್ಳೋ ಪರಿಸ್ಥಿತಿ. ಫೈನಲಿ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಇನ್ನು ಕಾಯಿಸೋದು ಬೇಡ, ಸತಾಯಿಸೋದು ಬೇಡ. ನಾಳೆ ನಾಡ್ದು ಆ ದಿನ ಈ ದಿನ ಆಷಾಢ ಇನ್ನೊಂದು ಮತ್ತೊಂದು ಅಂತ ಇವತ್ತು ಸಂಜೆನೇ ಪ್ರಮಾಣ ವಚನ ಅಂತ ಹೇಳಬೇಕು. ಅದರಂತೆಯೇ ಇವತ್ತು ಸಂಜೆ ಪ್ರಮಾಣ ವಚನ ಕಾರ್ಯಕ್ರಮ ವ್ಯವಸ್ಥೆ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ ಈಗ. ಯಾಕಂದರೆ ಲೋಕಭವನಕ್ಕೆ ಅಧಿಕೃತವಾಗಿ ಮಾಹಿತಿ ಹೋಗಿದೆ ಅಂತ ಅಂದಾಗ ಬಂದೋಬಸ್ತ್ ವ್ಯವಸ್ಥೆ ಎಲ್ಲ ನೋಡ್ಕೊಳ್ಬೇಕಾಗತ್ತೆ. ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡೋದು, ಸೆಕ್ಯೂರಿಟಿ ವೈಸು, ಮತ್ತೆಲ್ಲ ಟ್ರಾಫಿಕ್ ಜಾಮ್ ವಿಚಾರ, ರಸ್ತೆ ಬದಲಿ ಮಾರ್ಗದ ವ್ಯವಸ್ಥೆ ಎಲ್ಲ. ಯಾಕಂದರೆ ಸಚಿವರುಗಳು ನೂತನ ಸಚಿವರಾಗಿ ಆಯ್ಕೆ ಆಗ್ತಾ ಇರೋರು ಅವರವರ ಫ್ಯಾಮಿಲಿ ಸಮೇತ ಬರ್ತಾರೆ. ಒಂದು ಖುಷಿ ಅಲ್ಲ ಅವ್ರಿಗೆ. ಇಷ್ಟು ದಿನ ಕಾದಿದ್ದಕ್ಕೆ ಅನೇಕರು ಹೊಸಬರಿದ್ದಾರೆ. 16 ಮಂದಿ ಎಲ್ಲ ಜಾತಿಗೂ ಅವಕಾಶ ಕೊಟ್ಟಿದ್ದಾರೆ. ಪ್ರತಿಯೊಂದು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳಿಗೂ ಅವಕಾಶ ಕೊಟ್ಟಿದ್ದಾರೆ. ಕೆಲವರಿಗೆ ಬರೀ ನಮಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ. ಎಲ್ಲರಿಗೂ ಮಾಡೋಕ್ಕಾಗಲ್ಲ. 34ನೇ ಮಾಡಬೇಕಲ್ಲ, ಅದರಲ್ಲಿ ಇರುತ್ತೆ. ನೋಡಿ, ಈಗ ಅಧಿಕೃತವಾಗಿ ಮಾಹಿತಿ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಯ್ಕೆ ಆದವರು ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ರಿಗೂ ಅವಕಾಶ ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಖುಷಿ. ಆ್ಯಕ್ಚುಲಿ ಕಾಯ್ತಾ ಇದ್ರು ಶಿವಲಿಂಗೇಗೌಡರು ಒಂದು ಅವಕಾಶ ಬೇಕು ನನಗೆ ಅಂತ. ಈವನ್ ಬೇಡಿಕೆ ಕೂಡ ಇತ್ತು. ಹಾಸನದ ಒಬ್ಬರೇ ಶಾಸಕರಿದ್ದಾರೆ, ಅವ್ರಿಗೆ ಅವಕಾಶ ಕೊಡಿ ಅಂತ. ಅವರು ಕೂಡ ಈಗ ಯಾವ ಸನ್ನಿವೇಶದಲ್ಲಿ ಕಾಂಗ್ರೆಸ್ಸಿಗೆ ಬಂದರು ಅನ್ನೋದು ಗೊತ್ತಿದೆ. ಅವ್ರಿಗೂ ಈಗ ಅವಕಾಶ ಸಿಕ್ಕಿರೋದು ಅವ್ರಿಗೊಂಥರ ಖುಷಿ. ಎಲ್ರಿಗೂ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಫೈನಲ್ ಆಗಿ ಎಲ್ಲರ ಆಯ್ಕೆ ವಿಚಾರ ನೋಡಿದಾಗ ಅವ್ರ ಪಟ್ಟಿ ಇವ್ರ ಪಟ್ಟಿ, ಅವ್ರ ಕೈ ಮೇಲ್ಗೈ ಆಗಿದೆ, ಇವ್ರ ಕೈ ಮೇಲ್ಗೈ ಆಗಿದೆ, ಇದು ಯಾವುದೂ ಇಲ್ಲ. ಹೈಕಮಾಂಡ್ ಆಯ್ಕೆ ಅಂತಿಮ ಅನ್ನೋದು ಗೊತ್ತಾಗ್ತಾ ಇದೆ. ಆಗುತ್ತೆ ಅನ್ನೋದಕ್ಕೆ ಇವತ್ತು ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಮಧು ಬಂಗಾರಪ್ಪ ನಮ್ಮ ಜೊತೆ ಇದ್ದಾರೆ. ಸರ್, ಕಂಗ್ರಾಟ್ಸ್, ಮತ್ತೆ ಸಚಿವರಾಗ್ತಾ ಇದ್ದೀರಿ. ಹೇಗೆ ಅನ್ನಿಸ್ತಾ ಇದೆ ಸರ್? ಇಲ್ಲ, ಭಾಳ ಸಂತೋಷ ಅನಿಸ್ತಾ ಇದೆ. ಭಾಳ ಖುಷಿ ಆಯಿತು. ಮತ್ತು ಆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಐ ಥಿಂಕ್ ನನಗನ್ಸುತ್ತೆ ಈಗ ಜವಾಬ್ದಾರಿ ಜಾಸ್ತಿ ಆಗಿದೆ. ಸೊ ಎಷ್ಟು ಖುಷಿ ಆಗುತ್ತೆ, ಆ ಜವಾಬ್ದಾರಿ ಕಡೆಗೆ ಮರಿಬಾರ್ದು. ಆ ಜವಾಬ್ದಾರಿಯನ್ನು ಮುಂದೆ ತೊಗೊಂಡು ಹೋಗಬೇಕಾಗುತ್ತೆ. ಸಾಕಷ್ಟು ಹಿರಿಯ ಶಾಸಕರಿದ್ದಾರೆ, ಆಕಾಂಕ್ಷಿಗಳು ಇದ್ದರು. ಮಧು ಬಂಗಾರಪ್ಪನವ್ರಿಗೆ ಸಚಿವ ಸ್ಥಾನ ಕೊಟ್ಟಿದೆ ಯಾಕೆ ಸರ್? ಇಲ್ಲ, ಅದು ವರಿಷ್ಠರಿಗೆ ಕೇಳಬೇಕು. ನಾನು ತುಂಬ ಚಿಕ್ಕವನಾಗ್ತೀನಿ. ಮೋಸ್ಟ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಾನು OBC ಅಧ್ಯಕ್ಷನಾಗಿದ್ದೆ. ಅವ್ರು ಕೊಟ್ಟಿರ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋದೆ. ಅದಾದಮೇಲೆ ನನಗೆ ಪ್ರಣಾಳಿಕೆ ಉಪಾಧ್ಯಕ್ಷರಾಗಿ ಮಾಡಿದರು. ಅಲ್ಲೂ ಕೂಡ ನಾನು ಭಾಳ ಜವಾಬ್ದಾರಿತ್ವವಾಗಿ